ಬೆಂಗಳೂರಿನ ವಕೀಲೆಯಾದ ತಾರಿಣಿ ಮುನಿರಾಜು ದೆಹಲಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ನೆಟ್ಬಾಲ್ನಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ. ಈ ಹಿಂದೆಯೂ ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ಕರ್ನಾಟಕವನ್ನು ಕೂಡ ಪ್ರತಿನಿಧಿಸಿದ್ದಾರೆ. ಒಬ್ಬ ವಕೀಲೆಯಾಗಿ ಕ್ರೀಡೆಯಲ್ಲಿ ಸಾಧನೆ ಮಾಡುತ್ತಿರುವುದು ಗಮನಾರ್ಹವಾಗಿದೆ. ನೆಟ್ಬಾಲ್ನಲ್ಲಿ ಕರ್ನಾಟಕದಿಂದ ಆಯ್ಕೆಯಾದ ವಕೀಲೆ ತಾರಿಣಿ ಮುನಿರಾಜು ಅವರಿಗೆ ಹಿರಿಯ ವಕೀಲರಾದ ಕೇಶವಮೂರ್ತಿ, ಕೆಆರ್ ಮುನಿರಾಜು, ರೋಟರಿ ಮಾಜಿ ಅಧ್ಯಕ್ಷ ಎಂ ರಾಜಣ್ಣ, ರಾಶಿ ಡೆವಲಪರ್ ರಾಜು, ಆದರ್ಶ್ ಕೇಶವಮೂರ್ತಿ, ಗಿರೀಶ್ ಗೌಡ್ರು, ರಾಮಕೃಷ್ಣಪ್ಪ ಸೇರಿದಂತೆ ಅನೇಕ ಸ್ನೇಹಿತರು ಗೆದ್ದು ಬರಲೆಂದು ಶುಭ ಹಾರೈಸಿದ್ರು. ತಾರಿಣಿಯವರು ನನ್ನ ಆಫೀಸ್ ಕಲೀಗಾಗಿ ಒಳ್ಳೆಯ ವಕೀಲರಾಗಿ ವಕೀಲ ವೃತ್ತಿ ನಡೆಸ್ತಾ ಇದ್ದಾರೆ. ಅವರು ನಮ್ಮ ರಾಜ್ಯನ ಪ್ರತಿನಿಧಿಸಿ ಇವತ್ತು ರಾಷ್ಟ್ರಮಟ್ಟಕ್ಕೆ ಏನೊಂದು ಥ್ರೋಬಾಲ್ ಆಟಕ್ಕೆ ಹೋಗ್ತಾ ಇದ್ದಾರೆ. ಅವರು ತುಂಬ ಶ್ರಮ ಬಿದ್ದು ಈ ಮಟ್ಟಕ್ಕೆ ಬಂದಿದ್ದಾರೆ. ಯಾಕೆಂದರೆ ರಾಜ್ಯ ಮಟ್ಟದಲ್ಲಿ ಸೆಲೆಕ್ಟ್ ಆಗ್ಬೇಕಾದ್ರೆ ಅಷ್ಟೊಂದು ಸುಲಭ ಅಲ್ಲ. ಅವರು ಪಟ್ಟಿರ್ತಕ್ಕಂಥ ಶ್ರಮ, ಅವರು ಈ ಕ್ರೀಡೆಯಲ್ಲಿ ತೋರಿಸಿರ್ತಕ್ಕಂಥ ಏನೊಂದು ಪ್ರೀತಿ ವಿಶ್ವಾಸ ಎಲ್ಲ ತೋರಿಸಿದ್ದಾರೆ ಕ್ರೀಡೆ ಬಗ್ಗೆ. ಆ ಒಂದು ವೃತ್ತಿಯಾಗಿ ತೆಗೆದುಕೊಂಡು ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಇದು ಅದು ವಿಶೇಷವಾಗಿ ನಾನೊಬ್ಬ ವಕೀಲನಾಗಿ ನನ್ನ ಜೊತೆ ನನ್ನ ಕಲೀಗಾಗಿ ಅವ್ರು ಕೆಲಸ ಮಾಡ್ತಾ ಈ ಒಂದು ವೃತ್ತಿನ ಕೈ ಬಿಡದೇ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನನಗಂತೂ ಭಾಳ ಖುಷಿ ಆಗ್ತಾಯಿದೆ. ನನ್ನ ಆಫೀಸ್ಗೆ ಇವರೇನೇ ಅಲ್ಲಿ ಕೀರ್ತಿ ಪಡೆದ್ರೆ ಬಹುಶಃ ಅದು ನಮ್ಮ ಆಫೀಸ್ಗೂ ಸಹ ದಕ್ಕುತ್ತೆ. ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಒಳ್ಳೆಯದಾಗಲಿ, ನನ್ನ ಕಲೀಗೂ ಅಲ್ಲಿ ಪ್ರಶಸ್ತಿಯನ್ನು ಗೆದ್ದು ಬರಲಿ ಅಂತ ನಾನು ಆಶಿಸ್ತೇನೆ, ಆಶೀರ್ವದಿಸ್ತೇನೆ. ಕಿತ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಗನಹಳ್ಳಿಯ ವಕೀಲರಾದ ಮುನ್ರಾಜು ಅವರ ಧರ್ಮಪತ್ನಿ ತಾರಿಣಿ ಮುನ್ರಾಜುರವರು ಕರ್ನಾಟಕದ ಪರವಾಗಿ ನೆಟ್ಬಾಲ್ ಆಟವನ್ನು ಆಡೋಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಯಶಸ್ವಿ ಸಿಗಲಿ. ಕಿತ್ನಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಪಂಚಾಯಿತಿಯ ಪರವಾಗಿ ನಾವು ಅವರಿಗೆ ಶುಭಾಶಯಗಳನ್ನು ತೋರ್ತೇವೆ. ಮೇಡಮ್ ಹೇಳಿ, ಈಗ ಯಾವ ವಿಭಾಗದಲ್ಲಿ ಯಾವ ಆಟದಲ್ಲಿ ನೀವು ಪ್ರತಿನಿಧಿಸ್ತಾ ಇದ್ದೀರಿ? ಸರ್, ನ್ಯಾಷನಲ್ ಲೆವೆಲ್ಲು ನೆಟ್ಬಾಲು, ಇದು ಖೇಲೋ ಮಾಸ್ಟರ್ಸ್ ಅಂತ ಹೇಳಿ 4ನೇ ವರ್ಷ ಆಗ್ತಿದೆ. ಫಸ್ಟು ಖೇಲೋ ಮಾಸ್ಟರ್ಸಲ್ಲೂ ನಾವು ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದು. ಅದರಲ್ಲಿ ಫಸ್ಟ್ ಪ್ಲೇಸ್ ಆಗಿತ್ತು. 4 ಸ್ಟೇಟ್ ಬಂದಿದೆ. ಅದರಲ್ಲಿ ನಮ್ಮದು ಫಸ್ಟ್ ಪ್ಲೇಸ್ ಆಗಿದೆ. ಈ ಸರಿ ಟೋಟಲ್ 6 ಟೀಮ್ ಬಂದಿದೆ ಅಂತೇಳಿ ಇನ್ಫಾರ್ಮ್ ಇದೆ ನಮಗೆ. ಅದರಲ್ಲಿ ಫಸ್ಟ್ ಪ್ಲೇಸ್ ಮಾಡಬೇಕು ಅಂತಲೇ ಹೋಗ್ತಾ ಇದ್ದೀವಿ. ಫಸ್ಟ್ ಪ್ಲೇಸ್ ಮಾಡಿಕೊಂಡೇ ಬರ್ತೀವಿ ಸರ್. ಹಿಂದೆ ಆಡಿದ್ರೆ ಇದು ಫಸ್ಟ್ ನಾನು ಸೆಕೆಂಡ್ PUCಯಿಂದನೂ ನೆಟ್ಬಾಲು. ಅದಕ್ಕೆ ಮುಂಚೆ ನಾನು ಸ್ಕೂಲ್ ಲೆವೆಲೆಲ್ಲ ಖೋಖೋ ಪ್ಲೇಯರು, ನ್ಯಾಷನಲ್ ಲೆವೆಲ್ ಆಡಿದ್ದೀನಿ ಖೋಖೋದಲ್ಲೂ. ಅದಾದಮೇಲೆ ಸೆಕೆಂಡ್ PUCಗೆ ಬಂದು ಎಕ್ಸಾಮ್ಸ್ ಎಲ್ಲ ಆದಮೇಲೆ ಈ ನೆಟ್ಬಾಲ್ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಕಾಲೇಜಲ್ಲಿ. ಆವಾಗಿಂದ ಇವತ್ತಿನವರೆಗೂ ನೆಟ್ಬಾಲಲ್ಲೇ ನ್ಯಾಷನಲ್ಸ್ ಆಡ್ತಾಯಿದ್ದೀನಿ ಸರ್. 10 ನ್ಯಾಷನಲ್ಸ್ ಆಗಿದ್ದಾವೆ, 4 ಯೂನಿವರ್ಸಿಟಿ ಆಡಿದ್ದೀನಿ, 1 ನ್ಯಾಷನಲ್ ಗೇಮ್ಸ್ ಆಡಿದ್ದೀನಿ ಅಸ್ಸಾಮಲ್ಲಿ. ಈಗ ಇದು 2ನೇ ಖೇಲೋ ಮಾಸ್ಟರ್ಸಿಗೆ ಹೋಗ್ತಾಯಿದ್ದೀನಿ. ಗೆಲ್ಲೋ ವಿಶ್ವಾಸ ಇದೆ? ಖಂಡಿತವಾಗೂ ಸರ್.